ಸರ್ಕಾರ ಅಭಿವೃದ್ಧಿ ಮಾಡ್ತಿಲ್ಲ ಎಂಬ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿಕೆಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಸಿಎಂ ಮಾತನಾಡ್ತಾ 41 ವರ್ಷದಿಂದ ನಾನು ರಾಜಕೀಯದಲ್ಲಿ ಇದ್ದೀನಯ್ಯ. ನಿಮ್ಮನ್ನ ಎದುರಿಸುವ ಶಕ್ತಿ ನನಗಿದೆ. 2 ಸಲ ಡೆಪ್ಯೂಟಿ ಸಿಎಂ, 2 ಸಲ ಸಿಎಂ ಆಗಿದ್ದೇನೆ. ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಉಳಿದುಕೊಳ್ಳಲು ಆಗ್ತಿತ್ತ? ನಾವು ತಪ್ಪು ಮಾಡಿಲ್ಲ, ಹೆದರಿಕೊಳ್ಳುವ ಪರಿಸ್ಥಿತಿ ಇಲ್ಲ ಅಂತೇಳಿ ಹೇಳಿದ್ದಾರೆ ಸಿಎಂ. ಸುರೇಶ್ ಗೌಡ, ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನೀನು ಮನವಿ ಮಾಡೋದಿದ್ದೇ ಇರ್ತದೆ. ದುಡ್ಡೇ ಇಲ್ಲ, ಅಭಿವೃದ್ಧಿನೇ ಮಾಡಲ್ಲ ಅಂತ ಏನ್ ಕೇಳ್ತೀಯ ನೀನು? ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ, ಅಭಿವೃದ್ಧಿ ಕೇಳೋದು ಒಂದ್ ಕಡೆ. ಎಲ್ಲಿಂಗ ಕೇಳ್ತಾ ಇದ್ದೀರಿ? ನೀವೇ ನಾನು ರಾಜಕೀಯ ಮಾತಾಡಕ್ ಹೋಗಲ್ಲ. ನಿಮ್ಮನ್ನು ಎದುರಿಸಕ್ಕಂತ ಶಕ್ತಿನೂ ನಮಗಿದೆ. ನೀವು ಅಪೋಸಿಷನ್ ಅವರು ಏನ್ ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಅನ್ನದಾತರು ವಕ್ಫ್ ಬೋರ್ಡ್ ಹಟಾವೋ ದೇಶ ಬಚಾವೋ ಆಂದೋಲನ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಮುರುಘೇಂದ್ರ ಶಿವಯೋಗಿ ಬ್ಯಾಂಕ್ನಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ಪ್ರತಿಭಟನೆಯನ್ನ ಮಾಡಿದ್ರು. ರೈತರ ಜಮೀನಿನ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಾಗಿದೆ. ಸರ್ಕಾರದ ನಡೆಯನ್ನ ಖಂಡಿಸಿ ನೂರಾರು ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಇದನ್ನ ತೆಗೆಯುವಂತೆ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಪಾಲ್ಕಿ ತಾಲೂಕಿನ ಭಾತಮ್ರ ಗ್ರಾಮದ ಮಹದೇವ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆದಿದೆ. ಫೆಂಗಾಲ್ ಚಂಡಮಾರುತದ ವಿಪರೀತ ಚಳಿ ಹಾಗೂ ಜಡಿ ಮಳೆಯನ್ನು ಕೂಡ ಲೆಕ್ಕಿಸದೆ ಸಾವಿರಾರು ಭಕ್ತರು ದೀಪೋತ್ಸವದಲ್ಲಿ ಪಾಲ್ಗೊಂಡು ದೇವರಿಗೆ ದೀಪ ಬೆಳಗಿ ಭಕ್ತಿಯನ್ನ ಮೆರೆದರು. ಶಿವನ ಮೂರ್ತಿ ಪ್ರತಿಷ್ಠಾಪನೆ, ಮಹಾ ರುದ್ರಾಭಿಷೇಕ, ಪೂಜೆ ಪುನಸ್ಕಾರ, ಮಹಾ ಮಂಗಳಾರತಿ ಬಳಿಕ ಮಹಾಪ್ರಸಾದ ನೆರವೇರಿದೆ. ಫೆಂಗಲ್ ಎಫೆಕ್ಟ್ನಿಂದಾಗಿ ವಿಜಯನಗರದಲ್ಲಿ ಕೂಲ್ ವಾತಾವರಣ ನಿರ್ಮಾಣವಾಗಿದೆ. ಬೆಳಗ್ಗೆಯಿಂದ ಜಿಟಿ ಮಳೆಯಿಂದಾಗಿ ಜನರು ಹೈರಾಣಾಗಿದ್ದಾರೆ. ಬಿಸಿಲ ನಾಡು ವಿಜಯನಗರದಲ್ಲಿ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ ಇದ್ದು ತಂಪಾಗಿದೆ. ವಿಜಯನಗರ ಜಿಲ್ಲೆಯ ವಾತಾವರಣ ಮಲೆನಾಡನ್ನ ನಾಚಿಸುವಂತಾಗಿದೆ. ಹೊಸಪೇಟೆಯ ಹೊರವಲಯದ ರಿಂಗ್ ರೋಡ್ ಸೇರಿದಂತೆ ಬೆಟ್ಟ ಗುಡ್ಡಗಳು ಕೂಡ ಮಳೆಯಿಂದಾಗಿ ಕೂಲ್ ಆಗಿವೆ. ಫೆಂಗಲ್ನಿಂದಾಗಿ ಮಳೆ ಬಂದು ತಂಪು ವಾತಾವರಣ ನಿರ್ಮಾಣವಾಗಿದೆ. ಫೆಂಗಾಲ್ ಚಂಡಮಾರುತದ ಎಫೆಕ್ಟ್ಗೆ ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ನೂರಾರು ಎಕರೆಯಷ್ಟು ರಾಗಿ ಬೆಳೆ ನಾಶ ಆಗಿದೆ. ಪ್ರತಿ ವರ್ಷ 1 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ರಾಗಿಯನ್ನು ಬೆಳೀತಾ ಇದ್ರು. ಆದರೆ ಮುಂಗಾರು ಬೆಳೆ ಕೈಕೊಟ್ಟ ಹಿನ್ನೆಲೆ ಈ ಬಾರಿ ಕೇವಲ 50,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆಯಲಾಗಿತ್ತು. ಉತ್ತಮ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ರಾಗಿ ಬೆಳೆಗಾರರಿಗೆ ಮಳೆ ಗಾಯದ ಮೇಲೆ ಬರೆ ಎಳೆದಿದೆ. ಈ ಚಾಮ ಜಾಸ್ತಿಯಾಗಿ ಹುಳ ಎಲ್ಲ ಹೊಡೆದಿದೆ, ಬುಡಗನ್ನೇ ಹೊಡಿತಾ ಇದೆ ಸರ್. ಹೂವು ಡೆವಲಪ್ ಇಲ್ಲ, ಪಿಂಜೆನೂ ಡೆವಲಪ್ ಇಲ್ಲ, ಗಜ್ಜಿ ಬರ್ತಾ ಇದೆ ಪಿಂಜೆ ಎಲ್ಲನೂ. ಗಿಡನೇ ನಾಸೌಟ್ ಆಗ್ತಾಯಿದೆ ಸರ್ ಮಳೆಯಿಂದನೂ ಸರ್. ಇದು ಮುಖ ಅರ್ಧ ಎಕರೆ ಸರ್. ಮಾರ್ಕೆಟ್ಗೆ 1 ದಿವಸ ಹೋಗಿದ್ನಿ ಅಷ್ಟೇ ಸರ್. ಸುಮಾರು 50,000 ಬಂದೈತೆ ಸರ್. ಒಂದು ಕಡ್ಡಿ ಬಂದು 30 ರೂಪಾಯಿ ಸರ್. ಲಾಸ ಸರ್ ಇದು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಅಚನಹಳ್ಳಿ ಗ್ರಾಮದಲ್ಲಿ ಬಾಳೆಕಾಯಿ ಚಿಪ್ಸ್ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ. ಶಿರಸಿ ತಾಲೂಕಿನ ಅಚನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಚಿಪ್ಸ್ ಮಾಡುವ ಯಂತ್ರೋಪಕರಣ ಸೇರಿ ಗೋಡಾನ್ಗೆ ಬೆಂಕಿ ಬಿದ್ದಿದೆ. ಅಗ್ನಿ ಅನಾಹುತದಿಂದ ಸುಮಾರು 5 ಲಕ್ಷ ರೂಪಾಯಿ ಹಾನಿಯುಂಟಾಗಿದೆ. ಆದಿಶೀಶ್ವರ ನೇತ್ರಕಾರ್ ಎಂಬುವವರಿಗೆ ಸೇರಿದಂತಹ ಚಿಪ್ಸ್ ತಯಾರಿಕಾ ಫ್ಯಾಕ್ಟರಿ ಬೆಂಕಿಗಾಹುತಿ ಆಗಿದೆ. ಕೆಂಡದಿಂದನೇ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ. ಶಾರ್ಟ್ ಅದು ಇದು ಬಂಡಿ ಮ್ಯಾಟ್ ಇತ್ತು ಕೆಳಗೆ.
ಕ್ಲಾಸ್ ಐತೇನ ಕರಾವಳಿ ಭಾಗಕ್ಕೂ ಫೆಂಗಾಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಅಲೆಗಳ ಅಬ್ಬರ ಭಾರಿ ಹೆಚ್ಚಿರುವ ಹಿನ್ನೆಲೆ ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಬೋಟ್ಗಳಲ್ಲಿ ತೆರಳದಂತೆ ಸೂಚನೆ ಕೊಡಲಾಗಿದೆ. ವಾಪಸ್ ಬೋಟ್ಗಳು ಲಂಗರು ಹಾಕ್ತಾ ಇದ್ದಾರೆ. ಮೀನುಗಾರರಿಗೆ ಆಳ ಸಮುದ್ರದಿಂದ ವಾಪಸ್ ಆಗುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಬೋಟ್ನಲ್ಲಿದ್ದಂಥ ಮೀನುಗಳನ್ನು ತೆರವುಗೊಳಿಸುವ ಕಾರ್ಯ ಮಾಡ್ತಿರುವ ನಿನ್ನೆ ಕರ್ನಾಟಕ ಜಾನಪದ ವಿವಿ ವಾರ್ಷಿಕ ಘಟಿಕೋತ್ಸವದಲ್ಲಿ ವೇದಿಕೆ ಮೇಲೆ ಆಹ್ವಾನಿಸಲಿಲ್ಲ ಅಂತ ಹೇಳಿ ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಗರಂ ಆಗಿದ್ದಾರೆ. ಹಾಗಾಗಿದ್ರೆ ಶಾಸಕರಿಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿ ಬೆಂಬಲಿಗರು ದಾದಾಗಿರಿಯನ್ನ ನಡೆಸಿದ್ದಾರೆ. ಜಾನಪದ ವಿವಿ ಸಹಕಾರ ಪ್ರಾಧ್ಯಾಪಕ ಚಂದ್ರಪ್ಪ ಮೇಲೆ ಪಠಾಣ್ ಬೆಂಬಲಿಗರು ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಘಟಿಕೋತ್ಸವಕ್ಕೆ ಬಂದು ಶಾಸಕ ಯಾಸಿರ್ ಖಾನ್ ಪಠಾಣ್ರನ್ನ ವೇದಿಕೆ ಮೇಲೆ ಆಹ್ವಾನಿಸಲ್ಲ ಅಂತ ಸಿಟ್ಟಾದ್ರು. ಬೆಂಬಲಿಗರ ಜೊತೆ ಜಾನಪದ ವಿವಿ ಕುಲಪತಿಗಳ ಚೇಂಬರ್ನಲ್ಲಿ ಕುಳಿತುಕೊಂಡ್ರು. ಸಿಟ್ಟಿನಿಂದ ಬೆಂಬಲಿಗರ ಜೊತೆ ಜಾನಪದ ವಿವಿ ಕುಲಪತಿಗಳ ಚೇಂಬರ್ನಲ್ಲಿ ಕುಳಿತರು. ಈ ವೇಳೆ ಶಾಸಕರನ್ನ ಸಮಾಧಾನ ಪಡಿಸುವುದಕ್ಕೆ ಜಾನಪದ ವಿವಿ ಸಹಕಾರ ಪ್ರಾಧ್ಯಾಪಕ ಚಂದ್ರಪ್ಪ ಮುಂದಾದ್ರು. ನಿಮಗೆ ಸಂಸ್ಕೃತಿ ಏನು ಅನ್ನೋದನ್ನ ನಾವೇ ಕಲಿಸಿಕೊಡ್ತೀವಿ ಅಂತ ಶಾಸಕ ಪಠಾಣ್ ಆವಾಜನ್ನ ಹಾಕಿದ್ರು. ಪ್ರೋಟೋಕಾಲ್ ಪ್ರಕಾರ ಸಾಹೇಬರಿಗೆ ಅವಕಾಶ ಇರಲ್ಲ. ದಯಮಾಡಿ ಕೇಳಬೇಕು. ನಾನು ಹೇಳ್ತೀನಿ, ಕೈ ಮುಗಿತೀನಿ. ನಾನು ನಿಯಮ ಘಟಿಕೋತ್ಸವ ಕಾರ್ಯಕ್ರಮದ ನಿಯಮ ಪ್ರಕಾರ ಸಾಹೇಬರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಅವಕಾಶ ಇರಲ್ಲ. ಅದನ್ನೇ ಸಾಹೇಬರಿಗೆ ಹೇಳಕ್ ಬಂದಿನ ಎಜುಕೇಶನ್ ಮಿನಿಸ್ಟರ್ ಸಾಹೇಬರಿಗೆ ಪ್ರೋಟೋಕಾಲ್ 30,000ಕ್ಕೂ ಅಧಿಕ ಮಹಿಳೆಯರಿಗೆ ಕೋಟ್ಯಾಂತರ ವಂಚನೆ ಮಾಡಿದ ಮಹಿಳೆ ಮನೆಗೆ ನೂರಾರು ಜನರು ಗೆರಾವ್ ಹಾಕಿದ್ದಾರೆ. ಬೆಳಗಾವಿ ತಾಲೂಕಿನ ಹಳಬಾವಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಹಳಬಾವಿ ಗ್ರಾಮದ ಸುರೇಖಾ ಹಳವಿಯಿಂದ ಭಾರಿ ವಂಚನೆ ಆಗಿದೆ. ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಮಹಿಳಾ ಸಂಘ ಮಾಡುವಂತೆ ಪ್ರಚೋದನೆ ಮಾಡಿದ್ರಂತೆ. 50,000 ಸಾಲದಲ್ಲಿ 25,000 ತಾನಿಟ್ಕೊಂಡು 25,000 ಮಹಿಳೆಯರಿಗೆ ನೀಡ್ತಾ ಇದ್ಲು. ನಿಮ್ಮ ಎಲ್ಲಾ ಸಾಲ ನಾನೇ ಪಾವತಿಸ್ತೇನೆ ಅಂತೇಳಿ ಹೇಳಿ ನಂಬಿಸಿದ್ದಳು. ಕಳೆದ 2 ವರ್ಷಗಳಿಂದ ಈ ರೀತಿ ಗ್ರಾಮಗಳಲ್ಲಿ ಸಂಘ ತೆಗೆದು ಮಹಿಳೆಯರಿಗೆ ವಂಚನೆ ಮಾಡಿದ್ರಂತೆ. ಇದೀಗ ಮಹಿಳೆ ಮನೆಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ವಂಚಕಿ ಸುರೇಖಾ ಹಳವಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈಗ ತಾನೇ ಇಲ್ಲಿ ಇನ್ಫಾರ್ಮೇಶನ್ ಬಂತು, ನಾವು ಬಂದು ಅಟೆಂಡ್ ಮಾಡಿದೀವಿ. ಮುಂದಿನ ತನಿಖೆಯಲ್ಲೆಲ್ಲ ಗೊತ್ತಾಗೋದು. ಈಗ ತಾನೇ ಆಗಿರೋದು ಇನ್ಫಾರ್ಮೇಶನ್, ಜಸ್ಟ್ ಈಗಲೇ ಆಗಿರೋದು. FIR ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಇದೆ? ಈಗ ತಾನೇ ಇನ್ಸಿಡೆಂಟ್ ಅಲ್ಲಿ ಸ್ಪಾಟಿಗೆ ಬಂದಿದ್ದೀನಿ. ಸ್ಪಾಟಿಗೆ ಬಂದು ಪಬ್ಲಿಕ್ ಸೇರಿದ್ರು, ಅವರಿಗೆ ನಾನು ಡಿಸ್ಪರ್ಸ್ ಮಾಡಿಸಿದ ನಂತರ ಈಗ FIR ತಗೊಂತಿದ್ದೀವಿ.